ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾವು ಬೇಕ್ರಿ ಸ್ಟೈಲ್ ವೆನಿಲಾ ಐಸ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ತಗೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಗೆ 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಜಡಿ ಮಾಡ್ಕೊಳ್ಳೋಣ. ಈಗ ಇದನ್ನು ಸೆಪ್ರೇಟಾಗಿ ತೆಗೆದು ಇಟ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಹಾಗೆ 1/3 ಕಪ್ಪಷ್ಟು ನಾನ್ ಫ್ಲೇವರ್ಡ್ ಆಯಿಲ್ ತೊಗೋತಾ ಇದ್ದೀನಿ. ಹಾಗೆ 1/3 ಕಪ್ಪಷ್ಟು ಗಟ್ಟಿ ಮೊಸರು ಕೂಡ ತೊಗೋತಾ ಇದ್ದೀನಿ. ಈಗ 2 ಟೇಬಲ್ ಸ್ಪೂನಷ್ಟು ಕಾಯಿಸಿ ಹಾರಿಸಿರುವಂಥ ಹಾಲು ಹಾಗೆ 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರೋ ಹಾಗೆ ಮಿಕ್ಸಿ ಮಾಡ್ಕೊಬರ್ತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ನಾನು ಈಗ ಇದನ್ನು ಮೈದಾ ಜೊತೆ ಹಾಕ್ಕೊಂಡು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ನಿಮ್ಗೇನಾದರೂ ಗಟ್ಟಿ ಅನ್ನಿಸ್ತಿದೆ ಅಂತಂದರೆ 1-2 ಟೇಬಲ್ ಸ್ಪೂನಷ್ಟು ಹಾಲು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಕೇಕ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ನಾನೀಗ ಕೇಕ್ ಬೇಕಿಂಗ್ ಟ್ರೇ ತೊಗೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಕೇಕ್ ಮಿಕ್ಸ್ಚರ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಒಂದು 2-3 ಸಲ ಟ್ಯಾಪ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂತಂದರೆ ಅದರಲ್ಲಿರುವಂತಹ ಬಬಲ್ಸ್ ಎಲ್ಲ. ನಾನೀಗ ಇದನ್ನು ಪ್ರೀ ಹೀಟೆಡ್ ಓವನಲ್ಲಿ 170 ಡಿಗ್ರಿ ಇಟ್ಕೊಂಡು 40 ಮಿನಿಟ್ಸ್ ಇಟ್ಕೊಂಡು ಚೆನ್ನಾಗಿ ಬೇಕ್ ಮಾಡ್ಕೋತಾ ಇದ್ದೀನಿ. 40 ಮಿನಿಟ್ಸ್ ಆದಮೇಲೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಅದು ಬೇಕಾಗಿದೆ ಅಂತ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡೋಣ. ನಾವೀಗ ಕೇಕ್ಗೆ ಬೇಕಾಗಿರುವಂತಹ ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಶುಗರ್ ತೊಗೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಈಗ 1/4 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಶುಗರ್ ಎಲ್ಲ ಕರಗದ ಮೇಲೆ ಒಂದು 30 ಮಿನಿಟ್ಸ್ ರೆಫ್ರಿಜರೇಟರಲ್ಲಿ ಇಟ್ಕೊಳ್ಳೋಣ. ನಾವೀಗ ವಿಪ್ಪಿಂಗ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ವಿಪ್ಪಿಂಗ್ ಪೌಡರ್ ಹಾಗೆ 1 ಕಪ್ ಆಗುವಷ್ಟು ಚೀಲ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಈಗ ಇದನ್ನು ಗಂಟಿಲ್ದಿರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪನೂ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಕ್ರೀಮಿ ಟೆಕ್ಸ್ಚರ್ ಬಂದಮೇಲೆ ರೆಫ್ರಿಜರೇಟರಲ್ಲಿ ಒಂದು 30 ಮಿನಿಟ್ಸ್ ಇಡೋಣ. ಆಮೇಲೆ ಅದು ವಿಪ್ಪಿಂಗ್ ಕ್ರೀಮ್ ಟೆಕ್ಸ್ಚರ್ಗೆ ಬಂದಿರುತ್ತೆ. ನಾವೀಗ ಇಲ್ಲಿ ಐಸಿಂಗ್ ಶುಗರ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಗರ್ ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. 30 ಮಿನಿಟ್ಸ್ ಆದಮೇಲೆ ನಾವೇನು ವಿಪ್ಪಿಂಗ್ ಪೌಡರಿಂದ ವಿಪ್ಪಿಂಗ್ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ವು ಅದು ವಿಪ್ಪಿಂಗ್ ಕ್ರೀಮ್ಗಾಗಿ ಕನ್ವರ್ಟ್ ಆಗಿದೆ. ಸೊ ನಾವೀಗ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಬೀಟರ್ ತೊಗೊಂಡು ಒಂದು 8-10 ನಿಮಿಷ ಬೀಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ
ಒಂದು 2 ಟೇಬಲ್ ಸ್ಪೂನಷ್ಟು ಐಸಿಂಗ್ ಶುಗರ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ವಿಪ್ಪಿಂಗ್ ಕ್ರೀಮ್ ಕೂಡ ರೆಡಿ ಆಗಿದೆ. ನಾವೀಗ ಬೇಕಾಗಿರುವಂತಹ ಕೇಕ್ನ ಅನ್ಮೋಲ್ಡ್ ಮಾಡಿ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಲೇಯರ್ ಆಗಿ ಕೇಕ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನಾವಿಲ್ಲಿ ಒಂದು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ನ ಡೌನ್ ಸೈಡ್ ಅಪ್ಲೈ ಮಾಡಿಕೊಂಡು ನಾವೇನು ಕಟ್ ಮಾಡ್ಕೊಂಡಿದ್ವೋ ಅದು ಟಾಪ್ ಲೇಯರ್ನ ಉಲ್ಟಾ ಮಾಡಿ ಇಟ್ಕೋತಾ ಇದ್ದೀನಿ. ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಶುಗರ್ ಸಿರಪ್ನ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಆ ಥರ ಪ್ರೆಸ್ ಮಾಡಿ ನೋಡಿದಾಗ ಶುಗರ್ ಸಿರಪ್ ಅನ್ನೋದು ಹೊರಗಡೆ ಬರಬೇಕು. ಶುಗರ್ ಸಿರಪ್ ಅಪ್ಲೈ ಮಾಡಿದ್ದಾದಮೇಲೆ ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡು ಒಂದೇ ಲೆವೆಲ್ಗೆ ಒಂದು ಸ್ಪ್ಯಾಚುಲಾ ತೊಗೊಂಡು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದೇ ಥರ 3 ಲೇಯರ್ಸ್ಗೂ ಕೂಡ ನಾನು ಹಾಕ್ಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈಗ ಟಾಪ್ ಲೇಯರ್ಗೆ ಸ್ವಲ್ಪ ಜಾಸ್ತಿ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಂಡು ಒಂದು ಸ್ಪ್ಯಾಚುಲಾ ತೊಗೊಂಡು ಚೆನ್ನಾಗಿ ಒಂದೇ ಲೆವೆಲ್ ಬರೋ ಥರ ಅಪ್ಲೈ ಮಾಡ್ಕೋತಾ ಇದ್ದೀನಿ.
ನಿಮಗೆ ಇಲ್ಲಿ ಯಾವ ಥರ ಬೇಕೋ ಆ ಥರ ಡೆಕೋರೇಷನ್ನ ಮಾಡ್ಕೋಬೋದು. ನಾನು ಸಿಂಪಲ್ಲಾಗೆ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ. ಈ ಕೇಕ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.